ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಇದು ನ್ಯೂಸ್ ಅಟ್ 11. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಮೊದಲ ಬ್ರೇಕಿಂಗ್ ನ್ಯೂಸ್, ಮತಾಂತರ ನಿಷೇಧ ಮಸೂದೆ ಜಾರಿಗೆ ಸರ್ಕಾರ ರೆಡಿ ಆಗ್ತಾ ಇದೆ. ಇವತ್ತೇ ವಿಧಾನಸಭೆಯಲ್ಲಿ ಮಂಡನೆಗೆ ಎಲ್ಲ ತಯಾರಿ. ಅದರ ಜೊತೆಗೆ ಲವ್ ಜಿಹಾದ್ ನಿಷೇಧ ಮಸೂದೆಯು ಮಂಡನೆ ಆಗುತ್ತಾ ಅನ್ನೋದು ಕೂಡ ಕುತೂಹಲ ಕೆರಳಿಸ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಮತಾಂತರ ಮಸೂದೆಯಲ್ಲೇ ಲವ್ ಜಿಹಾದ್ ವಿಚಾರ. ಯಾವುದೇ ಸಮುದಾಯ ಬಲವಂತವಾಗಿ ಮದುವೆ ಆದಲ್ಲಿ ಅದು ಅಸಿಂಧು. ಈ ಅಂಶಗಳನ್ನೊಳಗೊಂಡ ಮತಾಂತರ ನಿಷೇಧ ಮಸೂದೆ ಅದನ್ನು ಕೂಡ ಪ್ರಸ್ತಾಪ ಮಾಡೋದಕ್ಕೆ ಸರ್ಕಾರ ತಯಾರಿ ಮಾಡ್ಕೋತಿದ್ದಾರೆ. ಅಷ್ಟೇ ಬಲವಾಗಿ ಅದನ್ನು ವಿರೋಧಿಸೋದಕ್ಕೆ ವಿರೋಧ ಪಕ್ಷಗಳು ರೆಡಿಯಾಗಿದ್ದಾರೆ. ಈಗಾಗಲೇ 10:00 ಸ್ಟಾರ್ಟ್. ಅದಕ್ಕೆ ಮುಂಚೆ ಮೀಟಿಂಗ್ ಮಾಡಿದ್ದಾರೆ. ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆ ಕೂಡ ನಡೆದಿದೆ. ಅಲ್ಲೂ ಅವರು ತೀರ್ಮಾನ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಪ್ರಬಲವಾಗಿ ವಿರೋಧಿಸೋದಕ್ಕೆ ಅವರು ರೆಡಿಯಾಗಿದ್ದರೆ ಆಡಳಿತ ಪಕ್ಷದವರು ಪ್ರತಿಪಾದನೆ ಮಾಡೋದಕ್ಕೆ, ನಿಷೇಧವನ್ನು ಮಂಡನೆ ಮಾಡೋದಕ್ಕೆ, ಮಸೂದೆ ಮಂಡನೆ ಮಾಡೋದಕ್ಕೆ ಅವರು ರೆಡಿಯಾಗಿದ್ದಾರೆ. ಇದು ಬೆಳಗಾವಿಯ ಚಳಿಗಾಲದ ಅಧಿವೇಶನದ 7ನೇ ದಿವಸ. 8, 9, 10 ನಾಳೆಯಿಂದ 3 ದಿನ ಈ ಅಧಿವೇಶನ ಶುಕ್ರವಾರ ಕೊನೆಗೊಳ್ಳುತ್ತೆ. ಅದಕ್ಕೆ ಮುಂಚೆ ಈ ಎಲ್ಲ ಬೆಳವಣಿಗೆ ಆಗುತ್ತೆ. ಮತಾಂತರ ನಿಷೇಧ ಮಸೂದೆಗೆ ಕಾಂಗ್ರೆಸ್ ವಿರೋಧ. ಹೌದು, ಸದನದಲ್ಲಿ ವಿರೋಧ ಮಾಡೋದಕ್ಕೆ ಕಾಂಗ್ರೆಸ್ನವರು ತೀರ್ಮಾನ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಈ ತೀರ್ಮಾನಕ್ಕೆ ಬಂದಿದ್ದಾಯಿತು. ಬ್ರೇಕಿಂಗ್ ನ್ಯೂಸ್. ಸದನದಲ್ಲಿ ಒಂದು ದೊಡ್ಡ ಮಹಾಸಮರ ಗ್ಯಾರಂಟಿ. ಯಾಕೆಂದ್ರೆ ಎಲ್ಲರೂ ಒಕ್ಕೊರಲಿನಲ್ಲಿ ವಿರೋಧ ಮಾಡೋದಕ್ಕೆ ನಿರ್ಧಾರ ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ನವರು. ವಿಧಾನಸಭೆ ಮತ್ತು ಪರಿಷತ್ ಸದಸ್ಯರಿಗೆ ಸಿದ್ದರಾಮಯ್ಯವರು ಸೂಚನೆ ಕೊಟ್ಟಿದ್ದಾರೆ. ಲವ್ ಜಿಹಾದ್ ಮಸೂದೆ ವಿರೋಧಕ್ಕೂ ಕೂಡ ಸಿದ್ದರಾಮಯ್ಯವರು ಸೂಚನೆ ಕೊಟ್ಟಿದ್ದಾರೆ. ಮತಾಂತರ ನಿಷೇಧ ಮಸೂದೆ ಆದಮೇಲೆ ಲವ್ ಜಿಹಾದ್ ಮಸೂದೆ ಮಂಡನೆಗೂ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಹೀಗಾಗಿ ಈ ಮಸೂದೆ ವಿರೋಧಿಸೋದಕ್ಕೆ ಸಜ್ಜಾಗಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಎಲ್ಲ ಸದಸ್ಯರು ಕಡ್ಡಾಯವಾಗಿ ಸದನದಲ್ಲಿ ಇರಬೇಕು, ಅಂದರೆ ಹಾಜರಾಗಿರಬೇಕು, ಕಾಯ್ದೆ ವಿರೋಧಿಸಬೇಕು ಅಂತ ಕರೆ ಕೊಟ್ಟಿದ್ದಾರೆ CLP ಲೀಡರ್ ಸನ್ಮಾನ್ಯ ಸಿದ್ದರಾಮಯ್ಯವರು. ಶಾಸಕಾಂಗ ಪಕ್ಷದ ನಾಯಕರು ಇವತ್ತು ಸದನ ಶುರುವಾಗೋದಕ್ಕೆ ಮುಂಚೆ ಅವ್ರ ಮೀಟಿಂಗ್ ನಡೆದಿದೆ. ಆ ಮೀಟಿಂಗ್ನಲ್ಲಿ ಎಲ್ಲರಿಗೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಫೈನಲಿ ವಿರೋಧಿಸೋದಕ್ಕೆ ಅವರೆಲ್ಲ ರೆಡಿಯಾಗಿದ್ದಾರೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಗೂ ಮುಂಚೆ KPCC ಅಧ್ಯಕ್ಷ DK ಶಿವಕುಮಾರ್ ಅವರು ಮಾತಾಡಿದ್ರು. ಅವ್ರೇನು ಸ್ಟ್ಯಾಂಡು ಏನು ಅಂತ ಕೇಳೋಣ ಬನ್ನಿ. ಏಕೆಂದರೆ ಸಂವಿಧಾನದ ವಿರುದ್ಧವಾಗಿ ಈ ಸರ್ಕಾರ ತೆಗೆದುಕೊಳ್ತಾ ಇದೆ. ಎಲ್ಲ ಕೋರ್ಟ್ಗಳಲ್ಲೂ ಈಗಾಗಲೇ ಕೆಲವು ರಾಜ್ಯಗಳಲ್ಲಿ ಇಂತಹ ತೀರ್ಮಾನ ಪ್ರಯತ್ನ ನಡೆದು ವಿಫಲ ಆಗಿದೆ. ಸುಮ್ಮನೆ ನಮ್ಮ ರಾಜ್ಯದಲ್ಲಿ ಅಶಾಂತಿ ಮೂಡಿಸ್ಲಿಕ್ಕೆ ಒಂದು ದೊಡ್ಡ ಪ್ರಯತ್ನ ಮಾಡ್ತಾ ಇದೆ. ಬಟ್ ಈ ಕಾನೂನು ಎಲ್ಲರಿಗೂ ಅಪ್ಲೈ ಆಗ್ತದೆ. ಸೊ ಇದು ಮಾಡೋದು ಸರಿ ಇಲ್ಲ. ಸರಾಸಂಡಾಗಿ ನಾವು ಖಂಡಿಸ್ತೇವೆ, ವಿರೋಧ ಮಾಡ್ತಾ ಇದ್ದೇವೆ. ಇದು ರಾಜ್ಯಕ್ಕೆ ಒಂದು ದೊಡ್ಡ ಕಪ್ಪು ಚುಕ್ಕೆ ಅಂತ ಹೇಳಲಿಕ್ಕೆ. ಅದು ಮತಾಂತರ ಜೊತೆಗೆ ಒಂದು ಪಕ್ಷಾಂತರದ್ದು ತನ್ನಿ ಅಂತ ಹೇಳಿ ತಂತ್ರಗಾರಿಕೆ ಏನ್ರಿ, ನಾವು ತರ್ತೀವಿ, ಸಲಹೆಗಳನ್ನು ಕೊಡ್ತೀವಿ, ಇದು ಮಾಡ್ಕೊಳ್ಳೋದು ಒಳ್ಳೇದಲ್ಲ ಅಂತೇಳಿ ಅಂತ ದಾರಿ ತಪ್ಪಿದ ಮಕ್ಕಳಿಗೆ ತರಕ್ಕೆ ಏನಾಕೆ ಅಂತೇಳಿ ಅವರಿಗೆ ಈಗ ಹೆಂಗೋ ಅವ್ರು ದಾರಿ ತಪ್ಪಿದ್ದಾರೆ. ಬಟ್ ಇದು ಜನ ಇದೇನಾಗತ್ತೆ ಅಂತ ಹೇಳಿದ್ರೆ ಇದು ಕ್ರೈಸ್ತರ ಮೇಲೆ ನಿಗಾ ಇಟ್ಕೊಂಡು ಮಾಡ್ತಾ ಇರೋದು ಅವರು. ಇವತ್ತು ಇವರೆಲ್ಲ ಕ್ರೈಸ್ತ ಶಾಲೆಗಳಲ್ಲಿ ಓದ್ದವರು, ಅವ್ರ ಆಸ್ಪತ್ರೆ ಉಪಯೋಗಿಸ್ಕೊಳ್ಳೋರು. ನಿಮ್ಮ ಮಕ್ಕಳನ್ನ ಅವ್ರ ಶಾಲೆಯಲ್ಲಿ ಓದಿಸ್ತಾ ಇದ್ದೀರಿ, ಹೊರಗೆ ಬಂದು ಅವ್ರಿಗೆ ಬೈತೀರಿ. ಯಾವ ನ್ಯಾಯ ಇದು? ದಿಸ್ ಈಸ್ ವೆರಿ ಅನ್ಫೇರ್. ಇಷ್ಟೇ ಅಲ್ಲ, ವಿದೇಶದಲ್ಲಿರ್ತಕ್ಕಂಥ ನಮ್ಮ ನಾಡಿನ ಜನ, ನಮ್ಮ ಸರ್ಕಾರ ಈ ರೀತಿ ಮಾಡಿದರೆ ವಿದೇಶದಲ್ಲಿರ್ತಕ್ಕಂಥ ಕನ್ನಡಿಗರು ಅಲ್ಲಿ ಮುಖ ತೋರಿಸೋದಕ್ಕೆ ಸಾಧ್ಯವೇ? ಅವರು ಶಾಂತಿಯುತವಾಗಿ ಅಲ್ಲಿ ಬದುಕಕ್ಕೆ ಸಾಧ್ಯವೇ? ಇದನ್ನು ಸರ್ಕಾರ ಮುನ್ಲಾಚನೆ ಮಾಡಬೇಕಾಗತ್ತೆ. ದುರ್ದೈವ. ನೋಡೋಣ, ಪರಿಷತ್ನಲ್ಲಿ ಅವ್ರಿಗೆ ನಾವು ಒತ್ತಾಯ ಮಾಡ್ತೀವಿ. ಬಸವರಾಜ ಬೊಮ್ಮಾಯಿಯವರು ಹೋಗ್ಬೇಕಾರೆ ಅವ್ರು ಹೆಂಗೂ ಹೋಗ್ತಾ ಇದ್ದಾರೆ. ಇದು CM ಇಬ್ರಾಹಿಂ ಅವರು ಮಾತಾಡ್ತಾ ಇದ್ರು. ಬಲಭಾಗದಲ್ಲಿ ಅದು ಲೈವ್ ಪಂಚ್ ಮಾಡಿದ್ದೀವಿ ಈ ಕ್ಷಣಕ್ಕೆ. ಮಾನ್ಯ KPCC ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು ಎಲ್ಲ ಕೂತು ಮೀಡಿಯಾಗೇನೋ ಮಾತಾಡೋರು ಇದ್ದಾರೆ ಮಸೂದೆ ವಿರೋಧಿಸುವ ಸಂಬಂಧಪಟ್ಟಾಗೆ. ಬಿಕಾಸ್ ಈ ಕ್ಷಣಕ್ಕೆ CLP ಮೀಟಿಂಗ್ ಆಗಿದೆ. ಅಲ್ಲಿಂದ ಮಾನ್ಯ ಸಿದ್ದರಾಮಯ್ಯನವರು, KPCC ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು, ಈಶ್ವರ್ ಖಂಡ್ರೆ ಅವರೆಲ್ಲ ಬಂದು ಕೂತಿದ್ದಾರೆ. ಅವರೆಲ್ಲರೂ ಈಗ ಮಾಧ್ಯಮಗಳನ್ನುದ್ದೇಶಿಸಿ ಮಾತಾಡೋರಿದ್ದಾರೆ. ಕಾಂಗ್ರೆಸ್ನ ಸ್ಟ್ಯಾಂಡ್ ಏನು, ಈ ಮಸೂದೆಯನ್ನು ತರುವ ಸರ್ಕಾರದ ಚಿಂತನೆಗೆ ಅನ್ನೋದು ಈಗ ಅವರು ಮಾತಾಡೋರಿದ್ದಾರೆ. ಮೀಟಿಂಗ್ ಆದಮೇಲೆ ಎಡಭಾಗದಲ್ಲಿ ಒಂದಷ್ಟು ಬೆಳವಣಿಗೆ,
ಸುವರ್ಣಸೌಧ, ಅಲ್ಲಿ ಏನೇನು ಆಗ್ತಾ ಇದೆ ಅದನ್ನು ತೋರಿಸ್ತಾ ಇದ್ದೀವಿ. ಎಲ್ಲ ಆಡಳಿತ ಪಕ್ಷದವರು, ಸಚಿವರುಗಳು ಅವರೆಲ್ಲ ಬರ್ತಿದ್ದಾರೆ ಸದನದ ಒಳಗೆ. ಬಲಭಾಗದಲ್ಲಿ ಇವರು ಮೀಟಿಂಗ್ ಮುಗಿಸಿ ಈಗ ಮಾಧ್ಯಮಕ್ಕೆ ಹೇಳಿಕೆ ಕೊಟ್ಟ ನಂತರ ಅವ್ರ ಸ್ಟ್ಯಾಂಡ್ ಏನು ಅಂತ ಗೊತ್ತಾಗುತ್ತೆ. ಐ ಥಿಂಕ್ ಈಗ ಮಾತಾಡೋಕ್ಕೆ ಶುರು ಮಾಡ್ತಿದ್ದಾರೆ. ಮೈಕ್ ಚೆಕ್ ನಡೀತಾ ಇದೆ KPCC ಅಧ್ಯಕ್ಷರಿಂದ. MB ಪಾಟೀಲ್ರು ಎಲ್ಲರೂ ಅಲ್ಲಿ ಕೂತಿದ್ದಾರೆ. ಕಾಂಗ್ರೆಸ್ನ ಎಲ್ಲ ನಾಯಕರು, ಎಡಭಾಗದಲ್ಲಿ BJP ಎಲ್ಲ ನಾಯಕರು ಸದನಕ್ಕೆ ಬರ್ತಿದ್ದಾರೆ, ಸಚಿವರುಗಳು, ಶಾಸಕರು ಎಲ್ಲರೂ ಕೂಡ. ಬಲಭಾಗದಲ್ಲಿ ಕಾಂಗ್ರೆಸ್ CLP ಸಭೆ ಮುಗಿಸಿ ಇದೀಗ ಮತಾಂತರ ಮಹಾಸಮರದಲ್ಲಿ ತಮ್ಮ ಪಾತ್ರವೇನು ಅನ್ನೋದನ್ನ ಹೇಳೋದಕ್ಕೆ ಅವರು ರೆಡಿಯಾಗಿದ್ದಾರೆ. ಫಸ್ಟ್ KPCC ಅಧ್ಯಕ್ಷರು, ಲೆಟ್ಸ್ ಗೋ ಲೈವ್. ಒಂದು ನಿಮಿಷ ಸ್ವಲ್ಪ ಪ್ಲೀಸ್, ಅಲ್ಲೆಲ್ಲ ಸ್ವಲ್ಪ ಇದು ಮಾಡಿ. ಸ್ನೇಹಿತರೆ, ಇವತ್ತು ಸುವರ್ಣಸೌಧದಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಪಕ್ಷ ಪ್ರಕಟಣೆಯನ್ನ ಮಾಡ್ತಾ ಇದೆ. ವೇದಿಕೆಯಲ್ಲಿರುವಂಥ ನಮ್ಮ ಶಾಸಕಾಂಗ ಪಕ್ಷದ ನಾಯಕರಂತ ಸಿದ್ದರಾಮಯ್ಯ ಸಾಹೇಬ್ರೆ, ಖಂಡ್ರೆ ಸಾಹೇಬ್ರೆ, MB ಪಾಟೀಲ್ ರವರೇ, ಸಿದ್ದರಾಮಯ್ಯ, ನಮ್ಮ ಕೃಷ್ಣ ಬೈರೇಗೌಡ್ರೆ, ರಿಜ್ವಾನ್ ರವರೇ, ನಜೀರ್ ಅವರೇ, ವೆಂಕಟರಮಣಪ್ಪನವರು, ಶರತ್, ರವಿಯವರು ಎಲ್ಲ ಇದ್ದಾರೆ. ಬಹಳ ವರ್ಷದಿಂದ ಮೇಕೆದಾಟು ಯೋಜನೆಯನ್ನ ಪ್ರಾರಂಭ ಮಾಡದೆ ಹೋರಾಟದಲ್ಲಿ ನಡ್ಕೊಂಡು ಬಂದಿದೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗ MB ಪಾಟೀಲ್ ರವರು ಇರಿಗೇಷನ್ ಮಿನಿಸ್ಟರ್ ಆಗಿದ್ದಾಗ ಅದಕ್ಕೆ ರೂಪುರೇಷೆಗಳನ್ನು ತಯಾರು ಮಾಡಿ ಪ್ರಸ್ತಾವನೆಯನ್ನು ಸಲ್ಲಿಸಿದ್ರು. ನಾನು ಇರಿಗೇಷನ್ ಮಂತ್ರಿ ಆದಾಗ ಅದಕ್ಕೆಲ್ಲ ಅಪ್ರೂವಲ್ ಕೂಡ ಬಂತು. ಇದು ಬ್ಯಾಲೆನ್ಸಿಂಗ್ ರಿಸರ್ವಾಯರ್, ರೈತರಿಗೂ ಅನುಕೂಲ ಆಗ್ತದೆ, 2 ರಾಜ್ಯದ ರೈತರಿಗೂ ಅನುಕೂಲ ಆಗ್ತದೆ, ಬೆಂಗಳೂರಿಗೆ ಕುಡಿಯೋ ನೀರಿಗೂ ಅನುಕೂಲ ಆಗ್ತದೆ, ವಿದ್ಯುತ್ ಶಕ್ತಿ ಕೂಡ 400 ಮೆಗಾವಾಟ್ ಆಗ್ತದೆ. ನಮ್ಮ ನೀರು. ಇದು ನೀರಾವರಿ ಬಗ್ಗೆ ಮಾತಾಡ್ತಿದ್ದಾರೆ. ಅವರು ಸಚಿವರಾಗಿದ್ದಾಗ ಏನೇನಾಯಿತು ಅಂತ ಒಂದಷ್ಟು ಅವರ ಸ್ಟ್ಯಾಂಡನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ KPCC ಅಧ್ಯಕ್ಷರು. ಸದನದ ಬಗ್ಗೆ ಏನಾದ್ರು ಮಾತಾಡಕ್ಕೆ ಬಂದಾಗ ನಾವು ವಾಪಸ್ ಬರ್ತೀವಿ ಏನೇನಾಗ್ತಿದೆ ಅಂತ ನಿಮ್ಮ ಗಮನಕ್ಕೆ ತರೋದಕ್ಕೆ. ಇನ್ನು CT ರವಿಯವರ ವಿರುದ್ಧ ಮತ್ತೆ DKಶಿ ವಾಗ್ದಾಳಿ ಮುಂದುವರೆಸಿದ್ದಾರೆ. CT ರವಿಯವ್ರನ್ನ ಪಟಾಕಿ ರವಿ ಅಂದ್ರು DK ಶಿವಕುಮಾರ್ ಅವರು. ಮೊನ್ನೆ ಲೂಟಿ ರವಿ ಅಂತಿದ್ರು, ಇವಾಗ ಪಟಾಕಿ ರವಿ ಅಂದ್ರು. ಯಾಕೆ, ಏನು ನೋಡೋಣ. ಬ್ರೇಕಿಂಗ್ ನ್ಯೂಸ್. CT ರವಿ ಅಲ್ಲ ಲೂಟಿ ರವಿ ಅಂದ್ರು ಮೊನ್ನೆ, ಇವತ್ತು CT ರವಿ ಅಲ್ಲ ಅವರು ಪಟಾಕಿ ರವಿ ಅಂದ್ರು ಇವತ್ತು. CT ರವಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ, ಆದ್ರೂ ನನ್ನ ಬಗ್ಗೆ ಮಾತಾಡ್ತಾರೆ. CT ರವಿ ವಿರುದ್ಧ ಮತ್ತೆ DKಶಿ ವಾಗ್ದಾಳಿ ಮುಂದುವರಿತು. ರವಿ ಸುಮ್ಮನೆ ಪಟಾಕಿ ಹೊಡೆದು ಬಿಡೋದು ಬಿಟ್ಬಿಡೋದು, ನನಗೂ ಸಂಬಂಧನೇ ಇಲ್ಲ. ಸುಮ್ಮನೆ ಪಟಾಕಿ ಆಡಿಸ್ಬಿಡೋದು. ಯಾರು ಪಟಾಕಿ ರವಿ, ಯಾರು ಸುಮ್ಮನೆ ಪಟಾಕಿ ಹೊಡೆದು ಬಿಡೋದು ಬಿಟ್ಬಿಡೋದು, ನನಗೂ ಸಂಬಂಧನೇ ಇಲ್ಲ. ಸುಮ್ಮನೆ ಪಟಾಕಿ ಆಡಿಸ್ಬಿಡೋದು. ಯಾರು ಪಟಾಕಿ ರವಿ, ಯಾರು ಸುಮ್ಮನೆ ಪಟಾಕಿ. ಇದಕ್ಕೆ ಅವ್ರ ಉತ್ತರ ಏನಿರುತ್ತೆ ನೋಡೋಣ. ಲೆಟ್ಸ್ ಮೂವ್ ಆನ್. ಸಂಗೊಳ್ಳಿ ರಾಯಣ್ಣ ಮೂರ್ತಿ ಧ್ವಂಸಗೊಂಡಿದ್ದ ಬೆಳಗಾವಿಯ ಆನಗೋಳ ಕನಕದಾಸ ಕಾಲೋನಿ ಅಂದ್ರೆ ಲೇಔಟ್, ಆ ಗ್ರಾಮಕ್ಕೆ ಇದೀಗ ರಾಜ್ಯ ಸಂಪುಟ ಸಚಿವರ ದಂಡೆ ಬರ್ತಿದ್ದಾರೆ. ಗೃಹ ಸಚಿವ ಆರಗ ಜ್ಞಾನೇಂದ್ರ ಅವರು ಬಂದರು, ಗ್ರಾಮೀಣಾಭಿವೃದ್ಧಿ ಸಚಿವ KC ಈಶ್ವರಪ್ಪನವರು ಬಂದರು, ಸಣ್ಣ ಕೈಗಾರಿಕೆ ಸಚಿವ MTB ನಾಗರಾಜ್ ಅವರು ಬಂದರು. ಹಿಂಗೆ ಒಬ್ಬರಾಗಿ ಭೇಟಿ ಕೊಡ್ತಿದ್ದಾರೆ. ಅವರೆಲ್ಲ ಬಂದರು, ಸಂಗೊಳ್ಳಿ ರಾಯ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ್ರು. ಆ ಸಂದರ್ಭದಲ್ಲಿ ಜೈಕಾರ ಘೋಷಣೆಗಳಿತ್ತು. ಈ ಸಂದರ್ಭದಲ್ಲಿ MTB ಅವರು ಮಾತಾಡಿದ್ರು, ಇದು ರಾಯಣ್ಣನಿಗೆ ಮಾಡಿದಂಥ ಅಪಮಾನವಲ್ಲ, ಇಡೀ ರಾಷ್ಟ್ರಕ್ಕೆ ಮಾಡಿದಂಥ ಅಪಮಾನ. ಇಂತಹ ರಾಷ್ಟ್ರದ್ರೋಹಿಗಳನ್ನ ಸುಮ್ಮನೆ ಬಿಡಲ್ಲ ಅಂತ ಗುಡುಗಿದ್ರು MTB. 3 ದೃಶ್ಯ
ಮೂರು ಸಚಿವರು. ಮೊದಲನೇದಾಗಿ ಗೃಹ ಸಚಿವ ಆರಗ ಜ್ಞಾನೇಂದ್ರ, ಎರಡನೇವರು ಗ್ರಾಮೀಣಾಭಿವೃದ್ಧಿ ಸಚಿವರಾದಂತಹ KS ಈಶ್ವರಪ್ಪನವರು, ಮೂರನೇವರು ಸಣ್ಣ ಕೈಗಾರಿಕೆ ಸಚಿವ MTB ನಾಗರಾಜ್ ಅವರು. ಒಮೈಕ್ರಾನ್ ಹೆಚ್ಚಳ ಹಿನ್ನೆಲೆಯಲ್ಲಿ ಸರ್ಕಾರ ಅಲರ್ಟ್ ಆಗಿದೆ. ಈಗ ಹೊಸ ವರ್ಷ ಮತ್ತು ಕ್ರಿಸ್ಮಸ್ ಡಿಸೆಂಬರ್ 25, ಡಿಸೆಂಬರ್ 31 ಈ ಆಚರಣೆಗೆ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದ್ದಾರೆ. ಸಿಎಂ ಜೊತೆ ಇವತ್ತು ಆರೋಗ್ಯ ಸಚಿವ ಸುಧಾಕರ್ ಚರ್ಚೆ ಮಾಡಲಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಸುವರ್ಣಸೌಧದಲ್ಲಿ ಮಧ್ಯಾಹ್ನ ಸಭೆ ಇದೆ. ಸಭೆ ಬಳಿಕ ಮಾರ್ಗಸೂಚಿ ಬಿಡುಗಡೆ ಆಗುತ್ತೆ. ಜನಸಂದಣಿಗೆ ಬ್ರೇಕ್ ಹಾಕೋದಕ್ಕೆ ಸರ್ಕಾರ ತೀರ್ಮಾನ ಮಾಡಿದ್ದಾರೆ. ಬಾರು, ಪಬ್ಬು, ರೆಸ್ಟೋರೆಂಟು, ಯಾಕೆಂದರೆ ಅದೇ ಇಂಪಾರ್ಟೆಂಟು ಈ ಕ್ರಿಸ್ಮಸ್ಗೆ, ಈ ನ್ಯೂ ಇಯರ್ಗೆ. ಬಾರು, ಪಬ್ಬು, ಜನಸಂದಣಿ ಸೇರೋ ಜಾಗ, ರೆಸ್ಟೋರೆಂಟ್ಗಳು ಹೊಸ ಮಾರ್ಗಸೂಚಿಯನ್ನು ತರುವ ಸಾಧ್ಯತೆ ದಟ್ಟವಾಗಿದೆ. ಇವತ್ತು ಮಧ್ಯಾಹ್ನ ಸುವರ್ಣಸೌಧದಲ್ಲಿ ಮೀಟಿಂಗ್ ನಡೀತಿದೆ ಸಂಬಂಧಪಟ್ಟ ಹಾಗೆ. ಆ ಮೀಟಿಂಗ್ ಮುಗಿದ ಮೇಲೆ ಈಗಲೇ ಅನೌನ್ಸ್ ಮಾಡುವ ಸಾಧ್ಯತೆ. ಬಿಕಾಸ್ ಇವತ್ತು 21, 10 ಡೇಸ್ ಟು ಗೋ. 5 ಡೇಸ್ ಕ್ರಿಸ್ಮಸ್ಗೆ, 10 ಡೇಸ್, 10 ದಿನ ನ್ಯೂ ಹೊಸ ವರ್ಷಕ್ಕೆ. ಹಾಗಾಗಿ ಇವಾಗಲೇ ಜನ ಪ್ರಿಪೇರ್ ಮಾಡಬೇಕಲ್ಲ, ಇದು ಹಿಂಗಿದೆ, ಈ ಥರ ಇದೆ, ಮಾರ್ಗಸೂಚಿ ಇದು, ಎಲ್ಲೆಲ್ಲಿ ಏನೇನು ಆಗಬೇಕು, ಪಾರ್ಟಿಗಳಿರುತ್ತೆ, ಎಷ್ಟೋ ಕಡೆ ಪಾರ್ಟಿ ಇರಬೇಕಾ ಬೇಡವಾ, ಈ ಥರದ್ದೆಲ್ಲ ಇದ್ದೇ ಇರುತ್ತೆ. ಏನೇನಾಗ್ತಿದೆ ಡೆವಲಪ್ಮೆಂಟ್ಸ್ ಕೇಳೋಣ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ ಪಟೇಲ್ ಬೆಳಗಾವಿಯ ಸುವರ್ಣಸೌಧದಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಪಟೇಲ್ ರೇ. ವೆರಿ ಗುಡ್. ಕ್ರಿಸ್ಮಸ್, ಹೊಸ ವರ್ಷ, ಈ ಬಾರಿ ಒಮೈಕ್ರಾನ್ ಕರೋನಾ ಹಿನ್ನೆಲೆಯಲ್ಲಿ ರೂಲ್ಸ್ಗಳು ಬರುತ್ತಾ, ಹೇಗಿರುತ್ತೆ? ಹರೀಶ್ ನಾಗರಾಜ್, ಮಹತ್ತರ ಬೆಳವಣಿಗೆಯೊಂದರ ಹಿನ್ನೆಲೆಯಲ್ಲಿ ಕ್ರಿಸ್ಮಸ್ ಮತ್ತು ಹೊಸ ವರ್ಷಾಚರಣೆಗೆ ಸರ್ಕಾರ ಪಾರ್ಟಿ ಪ್ಲೇಯರ್ಗೆ ಬೇಕಾಗಲು ನಿರ್ಧಾರ ಮಾಡಿರುವಂತ ಒಂದು ಕಡೆ ಒಮೈಕ್ರಾನ್ ವೇಗ ಹೆಚ್ಚಳವಾಗ್ತಿರೋದ್ರಿಂದ ಸರ್ಕಾರ ಕೂಡ ಆತಂಕಕ್ಕೆ ಈಡಾಗಿರುವಂತದ್ದು. ಈ ಎಲ್ಲ ಕಾರಣಕ್ಕಾಗಿ ಹೊಸ ವರ್ಷ ಮತ್ತು ಕ್ರಿಸ್ಮಸ್ಗೆ ಬ್ರೇಕ್ ಹಾಕಲು ಸರ್ಕಾರ ನಿರ್ಧಾರವನ್ನು ಮಾಡಿದೆ. ಇದರ ಭಾಗವಾಗಿ ಇವತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಜೊತೆ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಮತ್ತು ಆರೋಗ್ಯ ಇಲಾಖೆ ಹಿರಿಯ ಅಧಿಕಾರಿಗಳೊಂದಿಗೆ ಸುವರ್ಣಸೌಧದಲ್ಲಿ ಮಹತ್ವದ ಸಭೆ ನಡೆಸಿದೆ. ಸಭೆಯಲ್ಲಿ ಈಗಾಗಲೇ ತಾಂತ್ರಿಕ ತಜ್ಞರು ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳು ಈಗಾಗಲೇ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಅವರಿಗೆ ವರದಿಯನ್ನು ಕೊಟ್ಟಿರುವಂತದ್ದು. ಕ್ರಿಸ್ಮಸ್ ಮತ್ತು ಹೊಸ ವರ್ಷಾಚರಣೆಗೆ ಒಂದಷ್ಟು ಬ್ರೇಕ್ ಹಾಕಿದ್ರೆ ಮಾತ್ರ ನಾವು ಒಮೈಕ್ರಾನ್ ವೇಗವನ್ನು ತಡಲಿಕ್ಕೆ ಸಾಧ್ಯ. ಈಗಾಗಲೇ ಒಮೈಕ್ರಾನ್ ಧಾರವಾಡ ಅಂತ ಸ್ಥಳಗಳಲ್ಲೂ ಕೂಡ ಬರ್ತಿರೋದ್ರಿಂದ, ಗ್ರಾಮೀಣ ಜಿಲ್ಲೆಗಳಲ್ಲೂ ಕೂಡ ಬರ್ತಿರೋದ್ರಿಂದ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಮತ್ತು ಚಳಿಗಾಲ ಆಗಿದ್ರಿಂದ ಅದರ ವೇಗ ಮತ್ತಷ್ಟು ಹೆಚ್ಚಳ ಆಗುತ್ತೆ. ಇದರಿಂದ ಮತ್ತಷ್ಟು ಸಮಸ್ಯೆಗಳು ಆಗುವ ಸಾಧ್ಯತೆ ಇರುವಂತದ್ದು. ಹಾಗಾಗಿ ಕ್ರಿಸ್ಮಸ್ ಮತ್ತು ಹೊಸ ವರ್ಷಾಚರಣೆ ಆಚರಣೆ ವಿಚಾರದಲ್ಲಿ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳಬೇಕಂತೇಳಿ ತಾಂತ್ರಿಕ ತಜ್ಞರು ಸಲಹೆಯನ್ನು ಮಾಡುವಂತದ್ದು. ಹಾಗಾಗಿ ತಾಂತ್ರಿಕ ತಜ್ಞರು ಮತ್ತು ಆರೋಗ್ಯ ಇಲಾಖೆ ಹಿರಿಯ ಅಧಿಕಾರಿಗಳ ಮತ್ತು ಎಕ್ಸ್ಪರ್ಟ್ಗಳ ಮಾಹಿತಿಯನ್ನು ಪಡೆದಿರುವಂತಹ ಡಾಕ್ಟರ್ ಸುಧಾಕರ್ ಅವರು ಇವತ್ತು ಮುಖ್ಯಮಂತ್ರಿ ಸಭೆಯಲ್ಲಿ ಚರ್ಚೆಯನ್ನು ನಡೆಸಿದ್ದಾರೆ. ಸಭೆಯಲ್ಲಿ ಚರ್ಚೆ ಬಳಿಕ ಇವತ್ತು ಸಂಜೆ ಒಳಗಡೆ ಹೊಸ ಮಾರ್ಗಸೂಚಿಯನ್ನು ಸರ್ಕಾರ ಪ್ರಕಟಿಸಿರುವಂತದ್ದು. ಬಹುತೇಕ ಸಾಮೂಹಿಕವಾಗಿ ಪಾರ್ಟಿ ಮಾಡುವಂತವರಿಗೆ ಕಡಿವಾಣ ಬೀಳುವುದು ಖಚಿತವಾಗಿರುವಂತದ್ದು. ಹೋಟೆಲ್ಸ್, ಬಾರ್ಗಳು, ಪಬ್ಗಳು, ರೆಸ್ಟೋರೆಂಟ್ಗಳು, ರೆಸಾರ್ಟ್ಗಳಲ್ಲಿ ಇಷ್ಟಿಷ್ಟೇ ಜನರು ಪಾರ್ಟಿಯನ್ನು ಮಾಡಬೇಕೆಂಬುದಾಗಿ ಸೂಚನೆಯನ್ನು ಕೊಡಲಾಗಿದೆ. ಇನ್ನ ಪ್ರಮುಖವಾಗಿ ಕೆಲ ಪ್ರದೇಶಗಳಲ್ಲಿ, ಅದು ಬೆಂಗಳೂರಿನ ಬ್ರಿಗೇಡ್ ಇರ್ಬೋದು, FG ರೋಡ್ ಇರ್ಬೋದು, ಲ್ಯಾವೆಲಿ ರೋಡ್ ಇರ್ಬೋದು, ಪ್ರಮುಖ ಜನಸಂದಣಿ ಮತ್ತು ದಟ್ಟಣೆ ಇರ್ತಕ್ಕಂಥ ಸ್ಥಳಗಳಿಗೆ ನಿರ್ಬಂಧ ಇರಲಿಕ್ಕೆ ತೀರ್ಮಾನ ತೆಗೆದುಕೊಂಡಿರೋದು. ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಪಾರ್ಟಿ ಪ್ರಿಯರು ಮತ್ತು ಹೊಸ ವರ್ಷಾಚರಣೆ ಮತ್ತು ಕ್ರಿಸ್ಮಸ್ ವಿಚಾರದಲ್ಲಿ ಹೆಚ್ಚು ಜನರು ಸೇರೋದ್ರಿಂದ ಬೆಂಗಳೂರಿಗೆ ಹೆಚ್ಚಿನ ಅಗತ್ಯ ಕ್ರಮಗಳನ್ನ ಕೈಗೊಳ್ಳಲಿಕ್ಕೆ ಸರ್ಕಾರ ನಿರ್ಧಾರ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಇವತ್ತು ಸಭೆಯ ಬಳಿಕ ಸರ್ಕಾರ ಇವತ್ತು ಹೊಸ ಮಾರ್ಗಸೂಚಿಯನ್ನು ಹೊರಡಿಸಿರುವಂತದ್ದು. ಈ ಹೊಸ ಮಾರ್ಗಸೂಚಿ ಬೆಂಗಳೂರು ಸೇರಿದಂತೆ ಇಡೀ ರಾಜ್ಯಕ್ಕೆ ಅನ್ವಯವಾಗಲಿದೆ. ಒಟ್ಟಾರೆ ಪಾರ್ಟಿ ಪ್ರಿಯರಿಗೆ ಮತ್ತು ಎಗ್ಗಿಲ್ಲದೆ ಸಾಮೂಹಿಕ ಪಾರ್ಟಿ ಮಾಡುವಂತವರಿಗೆ ಒಮೈಕ್ರಾನ್ನ ಹೆಚ್ಚಳ ಹಿನ್ನೆಲೆಯಲ್ಲಿ ಸರ್ಕಾರ ಬಿಗಿ ಕಾನೂನನ್ನು ತರಿಸಿರುವಂತದ್ದು. ಹರೀಶ್ ನಾಗರಾಜ್, ಥ್ಯಾಂಕ್ ಯು ಸೊ ಮಚ್ ಪಟೇಲ್ ರೇ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ವೆಲ್ಕಮ್ ಬ್ಯಾಕ್. ಮಗ ಮೊಟ್ಟೆ ತಿನ್ಬಿಡ್ತಾನೆ ಅಂತ ತಂದೆ ಶಾಲೆಯನ್ನೇ ಬದಲಿಸ್ಬಿಟ್ರು. ಸರ್ಕಾರಿ ಶಾಲೆ ಬಿಡಿಸಿ ಖಾಸಗಿ ಶಾಲೆಗೆ ಸೇರಿಸಿದ್ರು ತಂದೆ. ಮಗನ TC ಪಡೆದ್ರು ಕೊಪ್ಪಳದ ವೀರಣ್ಣ ಕೊರ್ಲಹಳ್ಳಿ. ಬ್ರೇಕಿಂಗ್ ನ್ಯೂಸ್. ಸರ್ಕಾರಿ ಶಾಲೆಯಲ್ಲಿ 1ನೇ ಕ್ಲಾಸ್ ಓದ್ತಿದ್ದ ವೀರಣ್ಣ ಅವರ ಪುತ್ರ ಮಗ ಮೊಟ್ಟೆ ತಿನ್ನೋ ಆತಂಕದಿಂದ TC ತಗೊಂಡು ಅವರು ಇದೀಗ ಪ್ರೈವೇಟ್ ಸ್ಕೂಲ್ ಸೇರಿಸಿದ್ದಾರೆ. ಅಖಿಲ ಭಾರತ ಲಿಂಗಾಯತ್ ಮಹಾಸಭಾ ರಾಜ್ಯಾಧ್ಯಕ್ಷರು ವೀರಣ್ಣನವರು ಒಂದೆರಡು ದಿನ ನನ್ನ ಮಗ ಮೊಟ್ಟೆ ತಿಂದೇ ಇರ್ಬೋದು,
ಬೇರೆಯವ್ರು ತಿನ್ನೋದು ನೋಡಿ ಮಗನೂ ತಿನ್ಬೋದು. ಇದೇ ಕಾರಣಕ್ಕೆ ಸರ್ಕಾರಿ ಶಾಲೆ ಬಿಡಿಸ್ತೀನಿ ಅಂತಾರೆ ವೀರಣ್ಣನವರು. ವೀರಣ್ಣ ಕೊರ್ಲಹಳ್ಳಿ ಅವ್ರ ಜೊತೆ ನನ್ನ ಸಹೋದ್ಯೋಗಿ ಶರಣಪ್ಪ ಬಾಚಲಾಪುರ ಮಾತಾಡಿಸಿದ್ದಾರೆ. ನೋಡೋಣ ಕೊಪ್ಪಳದವ್ರು ಏನಂತಾರೆ ಅಂತ. ತೀವ್ರ ಅಪೌಷ್ಟಿಕತೆ ಹೊಂದಿರುವಂಥ ಕಲ್ಯಾಣ ಕರ್ನಾಟಕ ಭಾಗ ಮತ್ತು ಬಿಜಾಪುರ ಜಿಲ್ಲೆಯನ್ನು ಒಳಗೊಂಡು ಶಾಲಾ ಮಕ್ಕಳಿಗೆ ಮೊಟ್ಟೆ ಮತ್ತು ಹಾಲು ಬಾಳೆಹಣ್ಣು ನೀಡುವಂಥ ಯೋಜನೆ ಈಗಾಗಲೇ ಆರಂಭವಾಗಿದೆ. ಈ ಬಗ್ಗೆ ಪರ ವಿರೋಧ ಚರ್ಚೆ ನಡೀತಾ ಇದೆ. ಕೆಲವು ಮಂದಿ ಬಾಳೆಹಣ್ಣನ್ನು ನೀಡಿ ಮತ್ತು ಕೆಲವು ಮಂದಿ ಮೊಟ್ಟೆಯನ್ನು ನೀಡಿ ಮತ್ತು ಮೊಟ್ಟೆ ನೀಡೋದು ಬೇಡ ಅನ್ನುವಂಥ ಚರ್ಚೆ ನಡೀತಿರುವಾಗಲೇ ಅಖಿಲ ಭಾರತ ಲಿಂಗಾಯತ ಧರ್ಮದ ಮಹಾಸಭಾದ ಅಧ್ಯಕ್ಷರಾಗಿರುವ ರಾಜ್ಯಾಧ್ಯಕ್ಷರುವಂಥ ವೀರಣ್ಣ ಕೊರ್ಲಹಳ್ಳಿ ಒಂದು ಹೆಜ್ಜೆ ಮುಂದೆ ಹೋಗಿ ತಮ್ಮ ಮಗನನ್ನು ಏನು ಮೊಟ್ಟೆ ನೀಡ್ತಾರೆ ಅನ್ನುವಂಥ ಕಾರಣಕ್ಕಾಗಿ ಶಾಲೆಯಿಂದ ಟಿಸಿಯನ್ನು ಪಡೆದು ಅವರು ಬೇರೆ ಶಾಲೆಗಿದ್ದಾರೆ. ಈಗ ಸ್ವತಃ ವೀರಣ್ಣ ಕೊರ್ಲಹಳ್ಳಿ ಅವರು ನಮ್ಮಲ್ಲಿದ್ದಾಗ ಏನು ಕಾರಣಕ್ಕಾಗಿ ಅವರು ತಮ್ಮ ಮಗನ ಟಿಸಿಯನ್ನು ಶಾಲೆಯಿಂದ ಬಿಡಿಸಿದ್ರು ಮತ್ತು ಯಾವ ಅನ್ನೋ ಕುರಿತು ಮಾತನಾಡೋರು. ಸರ್, ಈಗ ಒಟ್ಟಾರೆಯಾಗಿ ನಿಮ್ಮ ಮಗನನ್ನು ಸರ್ಕಾರಿ ಶಾಲೆಗೆ ಸೇರಿಸಿದ್ರಿ. ಈಗ ಯಾವ ಕಾರಣಕ್ಕಾಗಿ ನೀವು ಅವ್ರಿಂದ ಟಿಸಿಯನ್ನು ಪಡೆದ್ರಿ? ಮಗ ಒಬ್ಬನೇ ಮಗ, ಅವನನ್ನು ಕನ್ನಡ ಶಾಲೆಗೆ 1ನೇ ಕ್ಲಾಸ್ ಪ್ರಾರಂಭ ಆಗ್ತಾ ಇದೆ. ಅವನಿಗೆ ಕನ್ನಡ ಶಾಲೆಯಲ್ಲೇ ಓದಿಸ್ಬೇಕು ಅಂತ ನನಗೆ ಬಹಳ ದೊಡ್ಡ ಆಸೆ. ನಮ್ಮ ಮಗನನ್ನು ಅಲ್ಲಿ ಅಡ್ಮಿಟ್ ಮಾಡಿದಾಗ 24ನೇ ತಾರೀಕು ಜೂನ್ ತಿಂಗಳಲ್ಲಿ ನಾನು ಅಡ್ಮಿಷನ್ ತಗೊಂಡೆ. ಅಲ್ಲಿಂದ ಸರ್ಕಾರ ಕೊಡುವಂಥ ಸೌಲಭ್ಯಗಳಿಗೆ ನಿಜವಾಗೂ ನಾನು ಬಹಳ ತುಂಬಾ ಖುಷಿ ಆದೆ ನಾನು. ಆದರೆ ಮೊನ್ನೆ ಬಂದಂಥ ಈ ಮೊಟ್ಟೆ ವಿಚಾರವಾಗಿ ನನ್ನ ಮಗ ಬಂದು ನನ್ನ ಮನೆಯಲ್ಲಿ ಹೇಳ್ದ, ಅಪ್ಪ ನಾನು ಕನ್ನಡ ಶಾಲೆಗೆ ಹೋಗಲ್ಲ ಅಂತ. ಯಾಕೆ ಹೋಗಲ್ಲ ಅಂದಾಗ ಅವನು ಕಾರಣ ಏನಂದರೆ, ಇಲ್ಲ ಅಲ್ಲಿ ಮೊಟ್ಟೆ ಕೊಡ್ತಾರೆ ಅದಕ್ಕೆ ನಾನು ಹೋಗಲ್ಲ ಅಂತಂತ ಹೇಳಿ ಅವನು ಹಠ ಮಾಡ್ದ. ನನಗೆ ಬಹಳ ಇದು ಅನ್ನಿಸ್ತು. ಯಾಕಂದರೆ ಆ ವಿಷಯಗಳು ನನಗೆಲ್ಲ ಗೊತ್ತಿತ್ತು. ಹೋಗಿ ಅದ್ರ ಸಲುವಾಗಿ ನಾನು ಸೀದಾ ಸ್ಕೂಲಿಗೆ ಹೋಗಿ ಮೊಟ್ಟೆ ಕೊಡೋ ವಿಚಾರವಾಗಿ ಪ್ರಸ್ತಾಪ ಮಾಡಿ ಒಂದು ಅಪ್ಲಿಕೇಶನ್ ಕೊಟ್ಟು, ನೀವು ಸ್ಕೂಲಲ್ಲಿ ಮೊಟ್ಟೆ ಕೊಡ್ತಾ ಇದ್ದೀರಾ, ಹಾಗಾಗಿ ನಾನು ಬೇಡ ಈ ಸ್ಕೂಲ್ ಅಂತಂಥೇಳಿ ನಾನು ವರ್ಗಾವಣೆ ಪತ್ರವನ್ನು ತೆಗೆದುಕೊಂಡು ಹೊರಗೆ. ಸರ್, ಈಗ ಇನ್ನೂ ಮೊಟ್ಟೆ ವಿಷಯದಲ್ಲಿ ಚರ್ಚೆ ನಡೀತಿದೆ. ಕೆಲವು ಮಂದಿ ಬಹುಸಂಖ್ಯಾತರು ಮಕ್ಕಳು ಮೊಟ್ಟೆಯನ್ನು ತಿಂತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಮೊಟ್ಟೆ ಇದನ್ನು ಅಪೌಷ್ಟಿಕತೆ ನಿವಾರಣೆಗಾಗಿ ಬೇಕು ಅನ್ನೋಂಥ ಇದೆ. ಇಂಥ ಸಂದರ್ಭದಲ್ಲಿ ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿ ಈಗ ಬಾಳೆಹಣ್ಣು ಕೇಳ್ತಾರಂಥ ಮಕ್ಕಳು, ಇದನ್ನು ಯಾಕೆ ವಿರೋಧ ಮಾಡಬೇಕಾಗಿತ್ತು? ಪೌಷ್ಟಿಕತೆ ಬರೀ ಮೊಟ್ಟೆಯಲ್ಲೇ ಸಿಗೋದಿಲ್ವಲ್ಲ, ಬೇರೆ ಬೇರೆ ಕಾಳು ಧಾನ್ಯಗಳಲ್ಲಿ ಬಾಳೆಹಣ್ಣು ಬೇಕಾದಷ್ಟು ಸಸ್ಯಾಹಾರಿ ವಿಷಯ ಇದೆ. ಈ ಮೊಟ್ಟೆ ಕೊಡೋ ವಿಚಾರದಲ್ಲಿ ಮೊಟ್ಟೆ ತಿನ್ನುವಂಥ ಮಕ್ಕಳು, ಮೊಟ್ಟೆ ತಿನ್ನಲಾರಂಥ ಮಕ್ಕಳು ಅಂತ ಬೈಫರ್ಕೇಟ್ ಮಾಡಬೇಕಾಗ್ತದೆ, ವಿಂಗಡಣೆ ಮಾಡಬೇಕಾಗ್ತದೆ. ಇದು ತಪ್ಪಲ್ವಾ? ಆ ರೀತಿಯಾಗಿ ನಾವು ಮಾಡಿಕೂಡ್ದು. ಮಕ್ಕಳಿಗೆ ಹಸುವಾದಾಗ ಅವನು ನೋಡೋಣ ಒಂದು ಟೇಸ್ಟ್ ಒಂದು ರುಚಿ ನೋಡ್ತಾನೆ, ಅಲ್ಲಿ ಮತ್ತೆ ಅವನು ತಿನ್ಲಿಕ್ಕೆ ಶುರು ಮಾಡ್ತಾನೆ. ಮನೆಗೆ ಬಂದು ಮೊಟ್ಟೆ ಕೊಡು ಪಪ್ಪಜಿನಾಗೆ ಅಂತಂದು ಹೇಳಿ ಬೇಯಿಸ್ಕೊಡು ಮನೆಯಲ್ಲಿ ಅಂತಂದರೆ, ನಾವು ಅಲ್ಲಿಂದ ಇಲ್ಲಿವರೆಗೂ ಅಂಥದ್ದು ನನಗೆ ಗೊತ್ತಿಲ್ಲ, ನೋಡಲಿಲ್ಲ, ಅಂಥದ್ದನ್ನು ನಾವು ಮತ್ತೆ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ ನನ್ನ ಧರ್ಮಕ್ಕೆ ಕೊರತೆ, ನಮ್ಮ ತೊಂದರೆ ಬರ್ತದೆ. ಸಸ್ಯಾಹಾರ ಮೊಟ್ಟೆ ಅಂತಂಥೇಳಿ ಇವತ್ತು ನೀವು ಇದನ್ನು ಮಾಡ್ಬೋದು. ಕೊಡುವಂಥ ಮಕ್ಕಳಿಗೆ ನೀವು ಬೇಡ ಅನ್ನಲಿಕ್ಕೆ ನಾನು ಯಾರೂ ಇಲ್ಲ. ಆದರೆ ಅದನ್ನು ಶಾಲೆಯಲ್ಲಿ ಕೊಡಬೇಡಿ, ಸ್ಕೂಲಲ್ಲಿ ಕೊಡಬೇಡಿ, ಮಕ್ಕಳಿಗೆ ತೊಂದರೆ ಆಗ್ತದೆ. ಅದನ್ನು ಅವ್ರಿಗೆ ಮನೆಗೆ ಕಳಿಸ್ಕೊಟ್ಟಿರ್ಬೇಕಾರೆ ಅದರಿಂದ ನಮಗೇನು ತೊಂದರೆ ಇಲ್ಲ. ಆದರೆ ಬಹುತೇಕರು ಅನ್ನೋದೇನೆಂದರೆ, ನಾವು ತಿನ್ನೋ ಹಕ್ಕು ಅದು, ಅದನ್ನು ಯಾಕೆ ಕಸ್ಕೊತೀರಿ ಅನ್ನುವಂಥ ಇದೆ. ನಾವು ಮೊಟ್ಟೆ ತಿಂದ್ರೆ ಸ್ನಾನ ಮಾಡಿ ನಿಮ್ಮ ದೇವಸ್ಥಾನಕ್ಕೆ ಬರ್ತೀವಿ, ಯಾಕೆ ಬರಬಾರ್ದು ಅನ್ನೋಂಥ ಇದೆ. ಯಾಕೆ ಅದನ್ನು ತಿನ್ನುವಂಥ ಹಕ್ಕನ್ನು ಕಸ್ಕೊತೀರಿ ಅನ್ನುವಂಥ ಇದೆ. ನಾವು ಯಾರ ಹಕ್ಕನ್ನು ಕಸಿಯುವಂಥದ್ದಿಲ್ಲ, ನಾವು ಯಾರ ಹಕ್ಕಿಗೂ ನಾವು ತೊಂದರೆ ಕೊಡುವಂಥದ್ದಿಲ್ಲ. ಆದರೆ ಸ್ಕೂಲಲ್ಲಿ ಶಾಲೆ ಮಕ್ಕಳಿಗೆ ಅದು ಅಭ್ಯಾಸ ಆಗಬಾರ್ದು. ನಾವು ಅವ್ರದನ್ನು ಕಸ್ಕೊಳ್ತಾ ಇಲ್ಲ, ಬದಲಾಗಿ ನಮ್ಮ ಮಕ್ಕಳನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ. ಇದರಿಂದ ಪ್ರೊಟೆಕ್ಟ್ ಮಾಡೋದ್ರಿಂದ ನನ್ನ ಧರ್ಮ, ನನ್ನ ಸಂಸ್ಕೃತಿ, ನಮ್ಮ ಸಂಸ್ಕಾರ ಉಳಿತದೆ. ನನ್ನ ವೈಯಕ್ತಿಕ ಜೊತೆಗೆ ನನ್ನ ಧರ್ಮದ ಮಾನ್ಯತೆಗೆ, ನನ್ನ ಧರ್ಮದ ಒಂದು ಉಳಿವಿಗಾಗಿ, ನನ್ನ ಧರ್ಮದ ಸಂರಕ್ಷಣೆಗಾಗಿ ನಾನು ರಾಜ್ಯವ್ಯಾಪಿ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ಈ ಒಂದು ಮೊಟ್ಟೆ ಕೊಡೋ ವಿಚಾರದಲ್ಲಿ ಮಾತ್ರ ಸರ್ಕಾರ ಹಿಂದೆ ಪಡಿಲೇಬೇಕು ಅಂತಕ್ಕಂಥದ್ದು ನನ್ನ ಅಭಿಮತ. ಇದು ಮೊಟ್ಟೆಯನ್ನು ಇನ್ಫಾರ್ಮೇಟಿವ್ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಮೊಟ್ಟೆ ಬೇಡ, ಅದು ಕೊಡುವ ಹಕ್ಕು ಮಕ್ಕಳಿಗೆ ಅವರು ಮನೆಯಲ್ಲೇ ಕೊಡ್ರಿ ಅನ್ನುವಂಥ ಅಭಿಪ್ರಾಯನ ವೀರಣ್ಣವರು. ಮತ್ತು ಶರಣಪ್ಪ ಬಾಚಲಾಪುರ್, ನ್ಯೂಸ್ 18 ಕನ್ನಡ, ಕೊಪ್ಪಳ. ಮೈಸೂರಲ್ಲಿ ಪ್ರೀತಿಸಿ ಮದುವೆಯಾದ ಮಗಳೊಬ್ಬಳು ತಂದೆ ವಿರುದ್ಧವೇ ಈಗ ಕಂಪ್ಲೇಂಟ್ ಕೊಟ್ಟಿರೋ ಘಟನೆ ನಡೆದಿದೆ. ವಿಷಯ ಏನಪ್ಪಾ ಅಂದ್ರೆ, ನಂಜನಗೂಡಲ್ಲಿ ಪ್ರೀತಿಸಿ ಮದುವೆ ಆದ್ರು ಚೈತ್ರ, ಗಂಡ ಮಹೇಂದ್ರನ ಜೊತೆ ವಿವಾಹ ಆದ್ರು. ವಿವಾಹ ನೋಂದಣಿಗಾಗಿ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಬಂದಿದ್ರು. ಈ ವೇಳೆ ತಂದೆ ಬಸವರಾಜ ನಾಯ್ಕ ಮಗಳ ಕುತ್ತಿಗೆಯಲ್ಲಿದ್ದ ಮಾಂಗಲ್ಯ ಕಿತ್ತೆಸೆದು ಜುಟ್ಟು ಹಿಡಿದು ಎಳ್ಕೊಂಡು ಹೋಗಕ್ಕೆ ಮುಂದಾದ್ರು. ಅಲ್ಲಿದ್ದ ಸ್ಥಳೀಯರು ಯುವತಿಯನ್ನು ರಕ್ಷಣೆ ಮಾಡಿದ್ರು. ಇದಾದ್ಮೇಲೆ ತಂದೆಯಿಂದ ರಕ್ಷಣೆ ಬೇಕು ಅಂತ ಯುವತಿ ನಂಜನಗೂಡು ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟರು. ಆಯ್ತು
ವೆಲ್ಕಮ್ ಬ್ಯಾಕ್. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆಗೆ ಇದೆಂಥ ಗತಿ ಬಂತು ಅಂತ. ಹೆಣ್ಮಕ್ಳಿರುವಂತಹ ವಸತಿ ಶಾಲೆ ನೋಡಿದ್ರೆ ಯಪ್ಪ ಹಿಂಗಿದ್ಯಾ ಅಂತ ನೀವು ಬೆಚ್ಚಬಿಡ್ತೀರಾ. ಹೆಣ್ಮಕ್ಳಿದ್ರು ಶೌಚಾಲಯ ಇಲ್ಲ, ಸ್ನಾನದ ಗೃಹ ಇಲ್ಲ. ಇದು ಹೆಂಗ್ ವಸತಿ ಶಾಲೆ ಆಗುತ್ತೆ? ಏನಾಗ್ತಿದೆ ನೋಡೋಣ. ಬ್ರೇಕಿಂಗ್ ನ್ಯೂಸ್. ಸ್ನಾನಕ್ಕೆ, ಶೌಚಾಲಯಕ್ಕೆ, ಮಲ್ಕೊಳ್ಳಕ್ಕೆ ಇಷ್ಟಿದ್ರೆ ವಸತಿ ಅಂತೀವಿ, ಇಲ್ಲಾಂದ್ರೆ ಹೆಂಗ್ ವಸತಿ ಅಂತೀವಿ? ಹೆಸರೇ ಚೇಂಜ್ ಮಾಡ್ಬೇಕು ನನ್ನ ಪ್ರಕಾರ. ಹೆಣ್ಮಕ್ಳಲ್ಲಿದ್ದಾರೆ, ಆದರೆ ಶೌಚಾಲಯ ಇಲ್ಲ, ವಸತಿ ಸ್ನಾನದ ಗೃಹ ಇಲ್ಲ. ಬೀದರ್ನ ಹೊಳಸಮುದ್ರ ಗ್ರಾಮದ ವಸತಿ ಶಾಲೆಯ ದುಸ್ಥಿತಿ ಇದು. ಕೋಳಿ ಸಾಕಾಣಿಕೆಯ ಶೆಡ್ನಲ್ಲಿ, ಅಯ್ಯೋ ಶಿವನೇ, ಕೋಳಿ ಸಾಕಾಣಿಕೆಯ ಶೆಡ್ನಲ್ಲಿಯೇ ಮಕ್ಕಳಿದ್ದಾರೆ. ಊಟ ವಸತಿ ಕೋಳಿ ಫಾರಂನ ಶೆಡ್ನಲ್ಲಿ. ವಿದ್ಯಾರ್ಥಿಗಳ ಡೈನಿಂಗ್ ಹಾಲ್ ಅದು. ದನದ ಕೊಟ್ಟಿಗೆಯಲ್ಲಿ ವಾಸ ಇದ್ದಾರೆ. ನೂರಾರು ವಿದ್ಯಾರ್ಥಿಗಳು, ಒಬ್ಬರಲ್ಲ ಇಬ್ಬರಲ್ಲ, 70 ವಿದ್ಯಾರ್ಥಿನಿಯರು, 150 ವಿದ್ಯಾರ್ಥಿಗಳಿರುವಂಥ ವಸತಿ ಶಾಲೆ ಇದು. ಕರ್ಕೊಂಡೋಗಿ ತೋರಿಸ್ಬೇಕು. ಬೆಳಗಾವಿಲಿ ಇದಾರಲ್ಲ ಅವರೆಲ್ಲ, ಇನ್ನೇನೇನೇನೋ ಮಾಡ್ತಾರಲ್ಲ, ಅಲ್ಲಿ ಕೂತ್ಕೊಂಡು ಪ್ರತಿದಿನ ಊಟ ತಿಂಡಿ, ವೆಜ್ಜು, ನಾನ್ ವೆಜ್ಜು, ಸೌತ್ ಇಂಡಿಯನ್ನು, ನಾರ್ತ್ ಇಂಡಿಯನ್ನು, ಅಮೇರಿಕನ್ನು, ಮೆಕ್ಸಿಕನ್ನು, ಇಟಾಲಿಯನ್ನು ಅಂತ ತೋರಿಸ್ಬೇಕು. ಇದನ್ನು ಬಿಸ್ಲರಿ ವಾಟರ್ ನೀರು ಕುಡಿಯೋರು, ಎ ಸಿಲಿ ಕೂತಿರೋರು, ಏರ್ ಕಂಡೀಷನ್ಲಿ, ಕ್ರಿಟಿಕಲ್ ಕಂಡೀಷನ್ ಕಥೆ ಏನು ಅಂತ ನೋಡಬೇಕು. ಇದನ್ನು ಅವರು ನ್ಯೂಸ್ 18 ಕನ್ನಡದ ಸ್ಕ್ರೀನ್ನಲ್ಲಿ ಆ ದುಸ್ಥಿತಿಯ ಅವಾಂತರವನ್ನು ನಾವು ತೋರಿಸ್ತಾ ಇದ್ದೀವಿ. ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ, ಹೊಳಸಮುದ್ರ, ಬೀದರ್, ಕರ್ನಾಟಕದ ತುತ್ತ ತುದಿಯಲ್ಲಿರುವಂತಹ ಜಿಲ್ಲೆ. ಆ ಜಿಲ್ಲೆಯ, ಆ ಜಾಗದ, ಆ ಶಾಲೆಯ ಆ ಪರಿಸ್ಥಿತಿ ನಾವು ತೋರಿಸ್ತಾ ಇದ್ದೀವಿ. ಅದು ದನದ ಕೊಟ್ಟಿಗೆ, ಅದು ಕೋಳಿ ಫಾರಮ್ಮು, ಅಲ್ಲಿ ಊಟ, ಅಲ್ಲಿ ವಾಸ. ಹೆಂಗ್ರಿ ಅದೇನೋ ಬೇರೆ ಹಳ್ಳಿ ಕಡೆ ಹೋಗ್ಬಿಟ್ಟು ವಾಸ ಇರ್ತೀವಿ ಅಂತಿದ್ರಪ್ಪ. ಈಗ ನೆಕ್ಸ್ಟ್ ಚೇಂಜ್ ಕಾನ್ಸೆಪ್ಟು. ಕೋಳಿ ಫಾರಂನಲ್ಲಿ ಸಚಿವರ ವಾಸ ಅಂದರೆ ಇವ್ರ ಜೊತೆ ಇರೋದು ಅಂತ ಒಂದಿನೇ ಇರಬೇಕು. ಅಥವಾ ದನದ ಕೊಟ್ಟಿಗೆಯಲ್ಲಿ ಸಚಿವರ ವಾಸ ಒಂದು ರಾತ್ರಿ ಇವ್ರ ಜೊತೆ ಇರಬೇಕು. ಆಗ ಅಲ್ಲಿ ಅಡುಗೆ, ಅಲ್ಲಿ ವಾಸ, ಅಲ್ಲಿ ಅಟ್ಮಾಸ್ಫಿಯರು, ಅಲ್ಲಿಯ ವಾತಾವರಣ, ಆ ಕಷ್ಟ ಅರಿವು ಅವ್ರಿಗೂ ಆಗುತ್ತೆ. ನೋಡಿದ್ರೆ ಗೊತ್ತಾಗಲ್ಲ. ಸಮಾಜ ಕಲ್ಯಾಣ ಅಧಿಕಾರಿ ಶ್ರೀ ಯೋಗೇಶ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಯೋಗೇಶ್ ಸರ್ ನಮಸ್ಕಾರ. ನಮಸ್ತೆ. ಇದು ನಿಮ್ಗೆ ಗೊತ್ತಿಲ್ಲ ಅಂತಿಲ್ಲ, ಗೊತ್ತಿರುತ್ತೆ ಅಲ್ವಾ? ಹಾ ಹೇಳಿ ಸರ್. ಇದು ಪರಿಸ್ಥಿತಿ ನೋಡಿದ್ರ ವಸತಿ ಶಾಲೆದು ಬೀದರ್ಲಿ? ಬೀದರ್ ವಸತಿ ಶಾಲೆ ನೋಡಿದ್ದೀನಿ ಸರ್, ನಾನು ವಿಸಿಟ್ ಸಹ ಮಾಡಿದ್ದೀನಿ ಸರ್. ಹೊಳಸಮುದ್ರದಲ್ಲಿರುವ ವಸತಿ ಶಾಲೆ ಇದು. ಹೌದೌದು ಸರ್. ಹೆಂಗ್ ಅನಿಸ್ತು ನಿಮ್ಗೆ? ಅದು ಬೇಸಿಕ್ ನೆಸಿಟೀಸ್ ಇಲ್ಲ ಸರ್, ಮೂಲಭೂತ ಸೌಕರ್ಯಗಳಿಲ್ಲ ಸರ್. ಹೆಂಗಿರ್ತಾರೆ ಆಗಿದ್ರೆ ಮಕ್ಕಳು? ಹೆಂಗಿರ್ಬೇಕು? ಹೆಣ್ಮಕ್ಳೆಲ್ಲರೂ ಹೆಂಗಿರ್ಬೇಕು? ಇಲ್ಲ ಇಲ್ಲ ಇಲ್ಲ, ಅದಕ್ಕೋಸ್ಕರವಾಗಿ ಹಾ, ಬೇರೆ ಕಡೆ ಶಿಫ್ಟ್ ಮಾಡ್ಲಿಕ್ಕೆ ನಮ್ಮ ಮೇಲಾಧಿಕಾರಿಗಳಿಗೆ ಪರ್ಮಿಷನ್ ಸಹ ಕೇಳಿದೀವಿ. ಮತ್ತೆ ನಾವು ಸೈಟ್ ಅನ್ನು ಸಹ ಐಡೆಂಟಿಫೈ ಮಾಡಿದೀವಿ, ಬೇರೆ ಜಾಗನೂ ಸಹ ಐಡೆಂಟಿಫೈ ಮಾಡಿದೀವಿ. ಆಸ್ ಸೂನ್ ಆಸ್ ಪಾಸಿಬಲ್ ನಾವು ಮಕ್ಕಳುಗಳ ಹಿತದೃಷ್ಟಿಯಿಂದಾಗಿ ಅವ್ರಿಗೆ ಏನು ಮೂಲಭೂತ ಸೌಕರ್ಯಗಳನ್ನ ಕೊಡ್ಬೇಕು ಯೋಗೇಶ್ ಸರ್ ನಾನು ಮಧ್ಯ ಭಯ ಆಗ್ತಿದ್ದೀನಿ, ತಪ್ಪು ತಿಳ್ಕೊಬೇಡಿ. ಆಸ್ ಸೂನ್ ಆಸ್ ಪಾಸಿಬಲ್ ಅಂದ್ರೆ ASAP ಅಂದ್ರೆ ತುಂಬಾ ಬೇಗ ಅಂತ. ಅದಕ್ಕೆ ತಿಂಗಳ ಆಗ್ಬಿಟ್ರೆ ಅದು ASAP ಅನ್ನೋದಕ್ಕೆ ಅರ್ಥನೇ ಇರಲ್ಲ ಸರ್. ಇಲ್ಲ ಇಲ್ಲ ಸರ್, ನಾನು ಮೊನ್ನೆ ಮೇ ಬಿ 16th ನಾನು ವಿಸಿಟ್ ಮಾಡಿದೆ ಸರ್. 16th ವಿಸಿಟ್ ಮಾಡಾದ ನಂತರವಾಗಿ ನಮ್ಮ ಪ್ರಿನ್ಸಿಪಲ್ಸ್ ಎಲ್ರಿಗೂ ಸಹ ಹೇಳಿದ್ದೇನೆ. ಏನಂತ ಹೇಳಿದ್ರೆ ಐಡೆಂಟಿಫೈ ಮಾಡಿ ಅಂತ ಅಂದ್ಬಿಟ್ಟು 2 ಕಡೆ ಐಡೆಂಟಿಫೈ ಮಾಡಿದೀವಿ. ಮತ್ತೆ ನಮ್ಮ ಐಆರ್ ಸರ್ ಗಮನಕ್ಕೂ ಸಹ ನಾನು ತಗೊಂಡ್ಬಂದಿದ್ದೇನೆ. ನಾವು ಆದಷ್ಟು ಬೇಗ ಮೂಲಭೂತ ಸೌಕರ್ಯಗಳು ಇರುವಂತಹ ಯೋಗೇಶ್ ಸರ್ ನಮ್ಗೆ ಗೊತ್ತಿರೋ ಹಾಗೆ ಈ ವಸತಿ ಶಾಲೆಗೆ ಬರೋರು ಯಾರು, ಆ ಮಕ್ಕಳು ಮತ್ತು ಅವರ ಮನೆಯ ಪರಿಸ್ಥಿತಿ ಹೇಗಿದೆ, ಅವ್ರಿಗೆ ನೆಸೆಸಿಟಿ ತುಂಬಾ ಇದೆ, ಅವ್ರಿಗೊಂದು ಉತ್ತಮ ವಾತಾವರಣ ಕ್ರಿಯೇಟ್ ಮಾಡ್ಕೊಡ್ಲಿಲ್ಲ ಅಂದ್ಮೇಲೆ ಇದ್ರ ಉದ್ದೇಶ ಏನ್ ಸರ್ ಆಗಿದ್ರೆ? ಇಲ್ಲ ಸರ್, ಖಂಡಿತವಾಗ ಮಾಡ್ಕೊಡ್ತೇವೆ. ಇದು ಫಸ್ಟ್ ನಾವು ಅದನ್ನ ಜಾಗ ಯಾವುದು ಆ ಬಿಲ್ಡಿಂಗ್ ತಗೊಂಡಿರೋದೇ ಫಸ್ಟ್ ಆಫ್ ಆಲ್ ತಪ್ಪಿದೆ ಅಂತ ಹೇಳಿದ್ರೆ ಸರ್. ಇದು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಗೊತ್ತಾ ಸರ್ ಇದು? ಸರ್ ಅದು ಮಾಹಿತಿ ಸರ್ ಗೊತ್ತಿಲ್ಲ ಅಂತ ಕಾಣಿಸ್ತದೆ ಸರ್. ಸರ್ ಇದು ನಿಮ್ ಕೆಲಸ ಸರ್. ಹಿಂಗ್ ಆಗ್ತಿಲ್ಲ ಅಂದಾಗ ನೇರವಾಗಿ ಮೀಟ್ ಮಾಡಿ ಇದಾಗ್ತಿದೆ ಸರ್, ಇಷ್ಟು ಕಷ್ಟಪಡ್ತಿದ್ದಾರೆ ನೀವು ಹೇಳ್ಬೇಕಲ್ಲ ಸರ್.
ಖಂಡಿತವಾಗಿ ನಾನು ಫಸ್ಟ್ ನಮ್ಮ ಐಆರ್ ಆಫೀಸರ್ ಗಮನಕ್ಕೆ ತಗೊಂಡ್ಬರ್ತೀನಿ ಸರ್. ತಗೊಂಡ್ಬಂದಾದ ನಂತರವಾಗಿ ಮಾನ್ಯ ಸಚಿವರು ಗಮನ. ಸರ್ ತಿಂಗಳಾಂಗಟ್ಲೆ ಆಯ್ತು, ನೀವು ಇವಾಗ ತಗೊಂಡ್ಬರ್ತೀನಿ ಅಂತಿದ್ದೀರಾ? ತಿಂಗಳಾಂಗಟ್ಲೆ ಏನಿಲ್ಲ ಸರ್, ನನಗೆ ಲಾಸ್ಟ್ ಒಂದು 3-4 ಡೇಸ್ ಬ್ಯಾಕ್ ನನ್ ಗಮನಕ್ಕೆ ಬಂತು ಸರ್. ತಕ್ಷಣಕ್ಕೆ ನಾನು ಸ್ಪಾಟ್ ವಿಸಿಟ್ ಮಾಡಿದ್ದೀನಿ. ತಕ್ಷಣಕ್ಕೆ ಯಾಸ್ ಸೂನ್ ಪಾಸಿಬಲ್ ನನ್ಗೆ ಎಷ್ಟು ಬೇಗ ಅನುಕೂಲ ಆಗ್ತದೋ ಅಷ್ಟು ಬೇಗನೂ ಸಹ ನಾನು ಅದನ್ನ ಶಿಫ್ಟ್ ಮಾಡ್ಲಿಕ್ಕೆ ನಾನು ಸರ್ ಅವ್ರ ಮನೇಲಿ ಕಷ್ಟಪಡ್ತಿರ್ತಾರೆ, ಅವ್ರಿಗೆ ಸರ್ಕಾರದ ವತಿಯಿಂದ ಸೌಲಭ್ಯ ಒದಗಿಸ್ಕೊಡ್ಬೇಕು, ಮಕ್ಕಳು ಚೆನ್ನಾಗಿ ಓದ್ಲಿ ಅನ್ನೋ ಇಂಟೆನ್ಷನ್ ಇದ್ರೆ ಅದಿಲ್ಲ ಆಗ್ತಿಲ್ಲ ಅನ್ಬೇಕಾದ್ರೆ ಈ ಪ್ರಯತ್ನ ಏನ್ ಸರ್? ನಮ್ಗೆ ಅನ್ಸುತ್ತೆ ಅವಾಗ ಇಲ್ಲೇನೋ ಗೋಲ್ಮಾಲ್ ನಡೀತಿದೆ ಅಂತ ಜನ ಫೀಲ್ ಮಾಡ್ತಾರೆ ಸರ್ ಅವಾಗ. ಇಲ್ಲ ಸರ್, ಇಲ್ಲ ಸರ್, ಅದು ಆ ರೀತಿ ಯಾವ್ದು ಸಹ ಈ ಬೀದರ್ ಜಿಲ್ಲೆ ಒಳಗಡೆ ಅದು ಆ ರೀತಿ ಆಗ್ಲಿಕ್ಕೆ ಯಾವ್ದನ್ನು ಸಹ. ಸರ್ ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ ಬಂದಿದ್ಯಾ ಇದು? ರೆಸ್ಪೆಕ್ಟಿವ್ ಮಿನಿಸ್ಟರ್ ಗಮನಕ್ಕೆ ಬಂದಿದ್ಯಾ ಇದು? ಸೆಕ್ರೆಟರಿ ಗೊತ್ತಾ ಇದು? ಹೌದು ಸರ್, ಗೊತ್ತಿದೆ ಸರ್. ಸಾಹೇಬ್ರ ಗಮನಕ್ಕೂ ಸಹ ಇದೆ ಸರ್. ಸಾಹೇಬ್ರು ಸಹ ಯಾವ್ದು ಅನುಕೂಲ ಮಕ್ಕಳುಗಳ ಮೂಲಭೂತ ಸೌಕರ್ಯಗಳು ಏನೇನಿದೆ ಅದ್ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸ್ಬೇಕು, ಅದ್ರೊಳಗಡೆ ಯಾವುದೇ ರೀತಿ ಮುಲಾಜಿಲ್ಲ ಅಂತ ಅಂದ್ಬಿಟ್ಟು ಸಾಹೇಬ್ರು ಹೇಳಿದ್ದಾರೆ ಸರ್. ಯೋಗೀಶ್ ಅವರೇ ನಾನು ಬೆನಿಫಿಟ್ ಆಫ್ ಡೌಟ್ ಕೊಡ್ತೀನಿ ನಿಮ್ಗೆ. ಇವತ್ತು ಡಿಸೆಂಬರ್ 21ನೇ ತಾರೀಕು 11:00 ಮಾತಾಡ್ತಾ ಇದೀವಿ. ನೀವು ನಂಗೆ ಹೇಳಿ ಹರೀಶ್ ನಾಗರಾಜ್ ಅವರೇ, ಇಷ್ಟು ದಿನದಲ್ಲಿ ಇದನ್ನ ಸಾಲ್ವ್ ಮಾಡ್ತೀವಿ, ನೀವು ವಾಪಸ್ ಕ್ಯಾಮ್ರಾ ತಗೊಂಬನ್ನಿ, ನಾವು ತೋರಿಸ್ತೀನಿ, ನೀವು ನಂಗೆ ಹೇಳಿ ಹಂಗಾರೆ. ಶೋರ್ ಸರ್, ವಿತಿನ್ 24th ಒಳಗಡೆ ನಾನು ಇದನ್ನ ನಮ್ಮ ಐಆರ್ ಆಫೀಸರ್ ಅವರು ಪರ್ಮಿಷನ್ ಸಹ ತಗೊಂಡಿದ್ದೀನಿ. ಮತ್ತೆ ನಮ್ಮ ಪ್ರಿನ್ಸಿಪಲ್ ಮತ್ತೆ ಅವ್ರ ಸ್ಟಾಫ್ ಅನ್ನು ಸಹ ನಾನು ಪ್ರೈಸ್ಗೆ ಕಳಿಸ್ಕೊಟ್ಬಿಟ್ಟು ಇಡಿ ಅವರಿಂದ ಪರ್ಮಿಷನ್ ತಗೊಂಡ್ಬಿಟ್ಟು ಶಿಫ್ಟ್ ಮಾಡ್ಲಿಕ್ಕೆ ಏನಿದೆ ಅದನ್ನ ರೈಟಿಂಗ್ ಅಲ್ಲಿ ತಗೊಂಡ್ಬನ್ನಿ ಅಂತ ಅಂದ್ಬಿಟ್ಟು ಹೇಳಿದ್ದೀನಿ. ಗ್ರೇಟ್. ಸೊ ನಿಮ್ಮ ಪ್ರಕಾರ, ನೀವೇ ಆಡಿರೋ ಮಾತು ಪ್ರಕಾರ ಶುಕ್ರವಾರ 24ನೇ ತಾರೀಕು ಅಷ್ಟರೊಳಗೆ ಇದಕ್ಕೊಂದು ಇತಿಶ್ರೀ ಹಾಡಬೇಕು. ನೆಕ್ಸ್ಟ್ ಎಲ್ಲ ಹೋಗ್ತಿದ್ದಾರೆ ಮಕ್ಕಳು ಅಂತ ನಮಗೆ ಗೊತ್ತಾಗ್ಬೇಕು. ಶೋರ್. ಹೌದಾ? ನಾನು ನಿಮ್ಮ ಮಾತನ್ನ ನಂಬ್ತೀನಿ ಮತ್ತು ನೀವು ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ರೆಡಿ ಆಗಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಇಡೀ ಕರ್ನಾಟಕದ ಜನ ಇವತ್ತೇನು ನೋಡ್ತಿದ್ದಾರೆ, ಕೋಟ್ಯಾಂತರ ಜನ, ಅವರು ಕೂಡ ಅದನ್ನ ಫೀಲ್ ಮಾಡ್ತಾರೆ ಈ ಕ್ಷಣಕ್ಕೆ. ಬಟ್ 24 ಆದ್ಮೇಲೆ ಏನಾಗುತ್ತೆ, ಅಥವಾ ಇದೇ ತರ ಹಾಗೆ ಡ್ರ್ಯಾಗ್ ಮಾಡಿದ್ರೆ, ಬೈಯಿಂಗ್ ಟೈಮ್ ಮಾಡಿದ್ರೆ ಕಷ್ಟ ಆಗುತ್ತೆ ಸರ್. ಬಿಕಾಸ್ ಆ ಮಕ್ಕಳ ಭವಿಷ್ಯದ ಪ್ರಶ್ನೆ ಸರ್ ಇದು. ಯೋಗೀಶ್ ಸರ್ ಪ್ಲೀಸ್. ಖಂಡಿತವಾಗಿ ಇಲ್ಲ ಸರ್. ಥ್ಯಾಂಕ್ ಯು. ನ್ಯೂಸ್ 18 ಜೊತೆ ಮಾತಾಡಿದಕ್ಕೆ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಶ್ರೀ ಯೋಗೀಶ್ ಅವರು. ಇನ್ನು 3 ದಿನ ಗಡುವು ಕೇಳಿದ್ದಾರೆ. ಅಷ್ಟರೊಳಗೆ ಹೈಯರ್ ಆಫೀಸರ್ ಹತ್ರ ಮಾತಾಡಿ ಅದನ್ನ ನೀಟಾಗಿ ಸಾಲ್ವ್ ಮಾಡ್ತೀವಿ ಅಂತ. ಈ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತ ಅಧಿಕಾರಿ ಅಂದರೆ ಮಿನಿಸ್ಟರ್ಗಳಿದಾರಲ್ಲ, ಅವರು ತುಂಬ ರೇರು, ಕಾಣಿಸ್ಕೊಳ್ಳಲ್ಲ. ಈ ಡಿಪಾರ್ಟ್ಮೆಂಟ್ ತುಂಬ ಜನ ತಗೊಳ್ಳಲ್ಲ. ಆದರೆ ನಂಗೆ ಈ ಡಿಪಾರ್ಟ್ಮೆಂಟೇ ಇಷ್ಟ, ನಂಗೆ ಇದು ಕೊಟ್ಟರೆ ಖುಷಿ ಪಡ್ತೀನಿ ಅಂತ ಅವತ್ತು ರಾಜ್ಭವನದಲ್ಲಿ ಅಧಿಕಾರ ತಗೋಬೇಕಾದ್ರೆ ಹೇಳಿಕೆ ಕೊಟ್ಟಿದ್ದಾರಲ್ಲ ಶ್ರೀ 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 ಪ್ರಭು ಚೌಹಾಣ್ ಸಾಹೇಬರು, ಅವರ ಗಮನಕ್ಕೆ ತಂದಿದ್ದೇವೆ. ಅವ್ರೀಗ ಫೋನ್ ಮಾಡಿದ್ರೆ ಸದ್ಯಕ್ಕೆ ಫೋನ್ ತೆಗಿತಿಲ್ಲ, ಗೊತ್ತಿಲ್ಲ. ಅಫ್ಕೋರ್ಸ್ ಅಸೆಂಬ್ಲಿಲಿ ಇದ್ದಾರೋ ಅಥವಾ ಇನ್ನೆಲ್ಲೋ ಇದ್ದಾರೋ ಗೊತ್ತಿಲ್ಲ. ಬಟ್ ಸ್ಟಿಲ್ ಯೋಗೀಶ್ ಅವರ ಮಾತೇನಿತ್ತು ಅದು ತುಂಬ ಆತ್ಮವಿಶ್ವಾಸದ ಮಾತಾಗಿತ್ತು. ಭಗವಂತ ಖೂಬಾ ಅವರಾರು ಸಿಗ್ತಾರಾ ಅಂತ ಕಾಯ್ತಾ ಇದ್ದೆ, ಅವರು ಸಿಕ್ಕಿಲ್ಲ. ಈಗ ಅವ್ರು ಇನ್ನೆಲ್ಲೋ ಮೀಟಿಂಗ್ಲಿರ್ತಾರೆ. ನಾನಾಗಲೇ ಹೇಳಿದ್ನಲ್ಲ, ಅವರು AC ಕೂತಿರ್ತಾರೆ, ಈ ಮಕ್ಕಳು CCಲಿ ಒದ್ದಾಡ್ತಿದ್ದಾರೆ ಅಂತ. ಏರ್ ಕಂಡೀಷನ್ಗೂ ಕ್ರಿಟಿಕಲ್ ಕಂಡೀಷನ್ಗೂ ತುಂಬ ವ್ಯತ್ಯಾಸ ಇದೆ ಸಾಹೇಬ್ರೆ. ಆ ಕೊಟ್ಟಿಗೆಯಲ್ಲಿ ಒಳಗೆ ಕೂತ್ಕೊಂಡು ಅಲ್ಲೆಲ್ಲ ದನಗಳಿಗೆ ಮೇವಾಕ ಜಾಗ, ಅದು ಆ ಮೇವಾಕ ಜಾಗದೊಳಗೆ ಕೂರಿಸ್ಬಿಟ್ಟು ಊಟಕ್ಕೆ ಹಾಕ್ತಾ ಇದ್ದೀರಿ. ಆ ಮಕ್ಕಳ ಪರಿಸ್ಥಿತಿ ಹೆಂಗಿರ್ಬೇಡ, ಯಾರಿಗೆ ಆದ್ರೂ ಕರಳು ಚುರುಕರಂತೆ ರೀ. ನೋಡಿ ಒಂದ್ಸರಿ. ಕಟ್ಟಡ ಸರ್ ಇಲ್ಲ ಸರ್, ಇಲ್ಲಿ ನಾವು ಅಲ್ಲಿ ಒಂದು ಹಾಸ್ಟೆಲ್ ಇದೆ ಸರ್, ಅಲ್ಲಿ ತೆಗಡದಾಗ ನಾವು ಮಲ್ಕೊಳಕ್ಕಾಗಲ್ಲ ಸರ್. ಏನು ಮಳೆಗಾಲ ಬಂದಾಗ ಫುಲ್ ಸೋರ್ತದೆ ಸರ್, ಅಲ್ಲಿ ಇರೋಕ್ಕಾಗಲ್ಲ, ಏನಿಲ್ಲ ಫುಲ್ ಸೋರ್ತದೆ. ಮತ್ತು ನಾವು ಮಲ್ಕೋಬೇಕಂದ್ರೆ ಮೇಲೆ ಹೋಗಿ ಮಲ್ಕೋತೇವೆ ಸರ್. ಅಲ್ಲಿ ಬೆಂಚ್ ಇರ್ತಾವೆ, ಕ್ಲಾಸ್ ಮಾಡಿದ್ರೆ ಬೆಂಚ್ ತೆಗೆದು ಹೋಗೋತೇವೆ ಸರ್. ಯಾವಾಗ ಒಂದು ವೇಳೆ ಬೆಂಚ್ ಎದ್ದು ಬಿದ್ದು ಅಂದ್ರೆ ಕಾಲ ಮೇಲೆ ಎದ್ದು ಬೀಳ್ತಾವೆ ಸರ್. ಅದಕ್ಕಿಂತ ಸಮಸ್ಯೆ ಭಾಳ ಸಮಸ್ಯೆ ಇದೆ ಸರ್. ಮತ್ತು ಸ್ನಾನ ಮಾಡೋಕ್ಕೆ ಸಮಸ್ಯೆ ಇದೆ ಸರ್ ಇಲ್ಲಿ ಫುಲ್ಲು. ಮತ್ತು ಶೌಚಾಲಯದ ಫುಲ್ ಸರ್, ಶೌಚಾಲಯಕ್ಕೆ ನಾವು ಹೊರಗೆ ಹೋಗ್ಬೇಕಾಗ್ತದೆ ಸರ್. ಇಲ್ಲಿ ಶೌಚಾಲಯ ಎಲ್ಲ ಏನಿಲ್ಲ ಸರ್. ಅದಕ್ಕೆ ನಮಗೆ ಆದಷ್ಟು ಬೇಗ ಮತ್ತೊಂದು ಬಿಲ್ಡಿಂಗ್ ಅಥವಾ ಎಲ್ಲರ ನಮಗೆ ಚಂದನ್ ಬಿಲ್ಡಿಂಗ್ ತೆಗೆದು ಸ್ಥಳಾಂತರ ಮಾಡ್ಬೇಕಂತ ಸರ್. ನಾವು ಮಕ್ಕಳಿಗೆ ಇರಲಿಕ್ಕೆ ಮೂಲಭೂತ ಸೌಕರ್ಯಗಳ ಕೊರತೆ ಇದ್ದಿದ್ದು ನಿಜ ಸರ್. ಆದಷ್ಟು ಬೇಗ ಈ ಬಿಲ್ಡಿಂಗನ್ನು ನಾವು ಖಾಲಿ ಮಾಡಿಕೊಂಡು ಬೇರೆ ಎಲ್ಲ ಸವಲತ್ತು ಇರ್ತಕ್ಕಂಥ ಕಟ್ಟಡಕ್ಕೆ ನಾವು ಸ್ಥಳಾಂತರ ಆದಷ್ಟು ಬೇಗ ಆಗ್ತಾಯಿದ್ದೀವಿ ಸರ್. ಈಗಾಗಲೇ ನಮ್ಮ ಕಾರ್ಯನಿರ್ವಾಹಕ ನಿರ್ದೇಶಕರಿಗೂ ಮಾನ್ಯ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಗಳಿಗೂ ಈ ಮಾಹಿತಿಯನ್ನು ಕೊಡಲಾಗಿದೆ ಸರ್. 1 ತಿಂಗಳ ಒಳಗಾಗಿ, ಮೋಸ್ಟ್ಲಿ ಜನವರಿ 15 ಒಳಗಾಗಿ ಈ ಕಟ್ಟಡದಿಂದ ಸ್ಥಳಾಂತರ ಹಾಕ್ಕೊಂಡು ಮತ್ತೊಂದು ಹೊಸ ಕಟ್ಟಡಕ್ಕೆ ಎಲ್ಲ ಸೌಕರ್ಯ ಇರ್ತಕ್ಕಂಥ ಕಟ್ಟಡಕ್ಕೆ ನಾವು ಸ್ಥಳಾಂತರ ಆಗ್ತಾ ಇದ್ದೀವಿ ಸರ್. ವಿದ್ಯಾರ್ಥಿಗಳು ಎಷ್ಟಿದೆ ಸರ್ ಇಲ್ಲಿ? ವಿದ್ಯಾರ್ಥಿಗಳ ಸಂಖ್ಯೆ 220 ಸರ್. ಲೇಡೀಸು ಬಾಯ್ಸು ಕೋ ಎಜುಕೇಷನ್ ಇದೆ ಸರ್. ಬಾಲಕರು ಮತ್ತು ಬಾಲಕಿಯರು ಕಲಿತಕ್ಕಂಥ ಸಹಶಿಕ್ಷಣ ಸರ್ ಇದು. ಅವರಿಗೆ ಎಲ್ಲ ಸೌಕರ್ಯಗಳನ್ನು ನಾವು ಒದಗಿಸಿ ಕೊಡ್ತಾ ಇದ್ದೀವಿ ಸರ್. ಮತ್ತು ಮೇಲಾಧಿಕಾರಿಗಳು ನಮಗೆ ಎಲ್ಲರಿಗೂ ಸಪೋರ್ಟಿಯಾಗಿ ನಿಂತಿದ್ದಾರೆ ಸರ್. ಅವರು ಎಲ್ಲರ ಮಾರ್ಗದರ್ಶನ ಮೂಲಕನೇ ನಾವು ಕೆಲಸ ಮಾಡ್ತಾಯಿದ್ದೀವಿ ಸರ್. 1 ತಿಂಗಳ ಒಳಗಾಗಿ ಬಿಲ್ಡಿಂಗನ್ನು ಶಿಫ್ಟ್ ಮಾಡಿಕೊಂಡು
ನೋಡೋಣ, ಅಲ್ಲಿ ತನಕ ಕಾಯ್ತೀವಿ, ಏನಾಗುತ್ತೆ ಅನ್ನೋ ಬೆಳವಣಿಗೆಯನ್ನು ಕಾವು ಕೂಡ ಕಾದು ನೋಡ್ತಾ ಇದ್ದೀವಿ. ಲೆಟ್ಸ್ ಮೂವ್ ಆನ್. ಲಾಂಗ್ ಹಿಡ್ಕೊಂಡು ಬೆಂಗಳೂರಲ್ಲಿ ಪುಡಾರಿಗಳು ದರ್ಬಾರ್ ಮಾಡ್ತಿದ್ದಾರೆ. ವ್ಯಕ್ತಿಯೊಬ್ಬನ ಮೇಲೆ ಲಾಂಗ್ ಬೀಸೋದಕ್ಕೆ ಮುಂದಾದ್ರು ಗ್ಯಾಂಗ್ನವರು. ಇದು CCTVಯಲ್ಲಿ ರೆಕಾರ್ಡ್ ಆಯಿತು. ಬ್ರೇಕಿಂಗ್ ನ್ಯೂಸ್. ಬೆಂಗಳೂರಿನ ಚಂದ್ರ ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ. ಕ್ಷುಲ್ಲಕ ವಿಚಾರಕ್ಕೆ ಲಾಂಗ್ನಿಂದ ಹಲ್ಲೆಗೆ ಮುಂದಾದ್ರು ಗ್ಯಾಂಗ್ನವರು. ಡಿಸೆಂಬರ್ 18ರ ರಾತ್ರಿ 10:30 ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ಡಿಸೆಂಬರ್ 18 ಏನು ತುಂಬ ದಿನ ಆಗಿಲ್ವಲ್ಲ, ಮೊನ್ನೆ ಶನಿವಾರ ರಾತ್ರಿ 10:30ಕ್ಕೆ ನಡೆದಿರುವಂತಹ ಘಟನೆ. ನಗರ ಬೆಂಗಳೂರು, ಸ್ಥಳ ಚಂದ್ರ ಲೇಔಟ್. ನೋಡಿ ಹೆಂಗಿದೆ ಅಂತ. ರಾತ್ರಿ 10:30 ಪುಡಾರಿಗಳು ರಸ್ತೆ ಬದಿ ಕೆಲವು ವ್ಯಕ್ತಿಗಳ ಜೊತೆ ಪುಡಾರಿಗಳ ಗ್ಯಾಂಗ್ ಅವ್ರು ಕಿರಿಕ್ ಮಾಡಿದ್ರು. ಕಿರಿಕ್ ಆಗ್ತಿದ್ದಂಗೆ ಫಿಲ್ಮಿ ಸ್ಟೈಲು, ಶರ್ಟ್ ಒಳಗಡೆಯಿಂದ ಲಾಂಗ್ ತೆಗೆದವನು ನೋಡಿ, ಹೆಂಗೆ ಕಾಣಿಸುತ್ತೀಗ ತೆಗೆದ ಲಾಂಗು. ಪುಡಾರಿ ಲಾಂಗ್ ಜಳಪಿಸ್ತಾ ಆಗಿದ್ದಾನೆ. ಬೇರೆಲ್ಲ ಬೆಚ್ಚ ಬಿದ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ರು. ಇಲ್ಲ ಅಂದರೆ ರಕ್ತ ಹರಿಯುತ್ತಿತ್ತು, ಹೆಣ ಬೀಳುತ್ತಿತ್ತು. ಇವತ್ತು ಬೆಳ್ಳಂಬೆಳಗ್ಗೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಹೊಂದಿಕೊಂಡಿರುವಂಥ ಗಡಿಯಲ್ಲಿ ಕಾಡಾನೆಗಳ ದಂಡು ಪ್ರತ್ಯಕ್ಷ ಆಯಿತು. ಒಂದಾ ಎರಡ ದಂಡೇ ಅದು. ತಮಿಳುನಾಡು ಗಡಿ ಗುಮ್ಮಳಪುರಂ ಹತ್ತಿರ ಗಜಪಡೆ ಪ್ರತ್ಯಕ್ಷ ಆಯಿತು. 20ಕ್ಕೂ ಅಧಿಕ, ಇನ್ನೂ ಜಾಸ್ತಿನೇ ಇದ್ದಂಗೆ ಪುಟಾಣಿ ಚಿಟಾಣಿ ಎಲ್ಲ ಸೇರಿ ಕಾಡಾನೆಗಳ ಹಿಂಡು ಆಹಾರವನ್ನು ಅರಸಿ ಕಾಡಿನಿಂದ ನಾಡಿಗೆ ಬಂದಿದೆ. ರೈತರ ಹೊಲ ಗದ್ದೆಗಳಲ್ಲಿ ಆನೆಗಳ ದಂಡು ಬೀಳಿಬಿಟ್ಟಿದೆ. ಪದೇ ಆನೆಗಳು ಬರ್ತಾ ಇದೆ. ಕಾಡಾನೆಗಳು ಈ ಥರ ಬರ್ತಾ ಇದೆ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲಿಗೆ ಈ ಕ್ಷಣದ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ News18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.